ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ನಮ್ಮ ವ್ಯೂವರ್ಸ್ಗೆ ಏನಿದೆ ವ್ಯೂಸು ಬರ್ತಾ ಇರಲ್ಲ, ಓಕೆನಾ. ಲೈಕ್ ತುಂಬ ಎಷ್ಟೇ ವೀಡಿಯೋಸ್ ಹಾಕಲಿ, 100 ಹಾಕಲಿ, 200 ವೀಡಿಯೋಸ್ 500 ವೀಡಿಯೋಸ್ ಹಾಕಿದ್ರೂ ವೀಡಿಯೋಸ್ಗೆ ಏನಿರುತ್ತೆ ವ್ಯೂಸು ಬರ್ತಾ ಇರಲ್ಲ. ಆ್ಯಂಡ್ ಇದಾಯಿತು ಒಂದು ಕೇಸ್ ಆಯಿತಾ. ಇನ್ನೊಂದು ಕೇಸಲ್ಲಿ ಏನು, ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇದ್ದು ಲೈಕ್ ಲಕ್ಷಗಟ್ಟಲೆ 1 ಲಕ್ಷ 2 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರು, ಅವರು ಚಾನಲಲ್ಲಿ ಏನಾಗ್ತಾ ಇರುತ್ತೆ ವ್ಯೂಸು ಪ್ರಾಬ್ಲಮ್ ಬರ್ತಾ ಇರುತ್ತೆ, ಓಕೆನಾ. ಲೈಕ್ ಫಸ್ಟು 1 ವರ್ಷ 2 ವರ್ಷ ಮುಂಚೆ ಬರ್ತಿದ್ದ ವ್ಯೂಸು ಈಗ ಬರ್ತಾ ಇರಲ್ಲ. ಲೈಕ್ ಈಗ 1000 2000 ಜಾಸ್ತಿ ಸಬ್ಸ್ಕ್ರೈಬರ್ಸ್ ಜನ ಇದ್ದ ಚಾನಲ್ಗೆ ಬರ್ತಾ ಇದೆ ಅಂದರೆ, ಈಗ ಚಾನಲ್ ಯಾರ್ದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ ಅವ್ರ ಚಾನಲ್ಸ್ಗಳಿಗೆ 100 200 1000 ಈ 1000 ಒಳಗಡೆನೇ ವ್ಯೂಸ್ ಬರ್ತಾ ಇದೆ, ಅದಕ್ಕಿಂತ ಜಾಸ್ತಿ ಬರ್ತಿಲ್ಲ, ಅಲ್ಲಿಗೆ ಸ್ಟ್ರಕ್ ಆಗ್ತಿದೆ. ಸೊ ಏನು ರೀಸನ್ನು ಇದಕ್ಕೆ, ಏನು ಕಾರಣದಿಂದ ಈ ಥರ ಆಗ್ತಾ ಇದೆ? ಆ್ಯಂಡ್ ತುಂಬ ಜನ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಅಂದರೆ ಕ್ವಶನ್ನು, ಈ ಥರ ಏನಕ್ಕೆ ಆಗ್ತಾ ಇದೆ ಅಂದರೆ ಲೈಕ್ ಚಾನಲ್ ಬಂದುಬಿಟ್ಟು ಡೆಡ್ ಆಗಿದೆ ಅಂತ ಅಂದ್ಕೊಂಡಿರ್ತಾರೆ ತುಂಬ ಜನ. ಲೈಕ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದು ಅವ್ರ ಚಾನಲಲ್ಲಿ ವ್ಯೂಸ್ ಬಂದಿಲ್ಲ ಅಂದರೆ ಅವ್ರೇನು ಅನ್ಕೋತಾರೆ, ಚಾನಲ್ ಡೆಡ್ ಆಗಿದೆ, ಈಗ ನಾನು ಬೇರೆ ಚಾನಲ್ ಮಾಡಬೇಕು ಅಂತ, ಓಕೆನಾ. ಈಗ ಯಾರ್ದು ಜಾಸ್ತಿ ಲೈಕ್ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಿ ಲೈಕ್ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದು ಅವ್ರ ಚಾನಲಲ್ಲಿ 1000 ಒಳಗಡೆ ವ್ಯೂಸ್ ಬರ್ತಾ ಇದೆಯೋ, ಸೊ ಅವರು ಕೂಡ ಏನು ಅಂದ್ಕೊಂಡಿರ್ತಾರೆ, ಈಗ ನನ್ನ ಚಾನಲ್ ಡೆಡ್ ಆಗಿದೆಯಾ, ನನ್ನ ಚಾನಲ್ ಡೆಡ್ ಆಗಿದ್ದರೆ ಈಗ ಏನು ಮಾಡಬೇಕು, ನಾನು ಬೇರೆ ಚಾನಲ್ ಕ್ರಿಯೇಟ್ ಮಾಡಬೇಕಾ ಅಂತ ತುಂಬ ಜನ ಬಂದುಬಿಟ್ಟು ಅಂದ್ಕೊತಾರೆ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಒಂದು ವಿಷಯ ಹೇಳೋದಾದರೆ, ಯಾವುದೇ ಚಾನಲ್ಸ್ಗಳು ಬಂದುಬಿಟ್ಟು ಡೆಡ್ ಆಗಲ್ಲ, ಓಕೆನಾ. ಈಗ ನೀವು ನನ್ನ ಹತ್ರ ಕ್ವಶನ್ ಕೇಳ್ತಾ ಇದ್ದರೆ ಈಗ ಚಾನಲ್ ಡೆಡ್ ಆಗಿದೆಯಾ, ಏನು ಬೇರೆ ಚಾನಲ್ ಕ್ರಿಯೇಟ್ ಮಾಡಬೇಕಾ ಅಂತ. ಸೊ ಈಗ ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ ಡೆಡ್ ಆಗಿಲ್ಲ, ನೀವು ಬೇರೆ ಚಾನಲ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಅದೇ ಚಾನಲಲ್ಲಿ ಬಂದುಬಿಟ್ಟು ಕೆಲಸನ ಮಾಡ್ಬೋದು, ಓಕೆನಾ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಈ ಥರ ಆಗುತ್ತೆ, ಏನು ರೀಸನಿಂದ ಈ ಥರ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದು ಆ ಕೇಸಲ್ಲಿ ಯಾಕೆ ಕಮ್ಮಿ ವ್ಯೂಸ್ ಬರುತ್ತೆ, ಲೈಕ್ ಅವ್ರು ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಯಾಕೆ 1000 2000 ವ್ಯೂಸ್ ಬರುತ್ತೆ. ಆ್ಯಂಡ್ ನಮ್ಮದು ಕೂಡ ಯಾಕೆ 100 200 300 1000 ಒಳಗಡೆನೇ ವ್ಯೂಸ್ ಬರ್ತಾ ಇದೆ. ಈ ಎರಡೂ ಕೇಸಲ್ಲಿ ಏನಕ್ಕೆ ಈ ಥರ ಆಗುತ್ತೆ ಅಂತ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದರ ಜೊತೆಗೆ ಏನಾದರೂ ಕಮೆಂಟ್ ಮಾಡಿ, ನಾನು ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ನಾವು ಮೊದಲನೇ ಕೇಸ್ ಬಗ್ಗೆ ಮಾತಾಡೋದಾದರೆ ಲೈಕ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಲೈಕ್ ಎಕ್ಸಾಂಪಲ್ಗೆ ತಗೊಳ್ಳಿ ನಮ್ಮ ಲಕ್ಕಿ ಲಿಕೇಶನ್ನ, ಇವ್ರದ್ದು ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ವ್ಯೂಸ್ ಎಷ್ಟು ಬರುತ್ತೆ, ಮಿನಿಮಮ್ ಅಂದರೆ 1000 2000, ಮಿನಿಮಮ್ ಅಂದರೆ 10K ಇಷ್ಟು ವ್ಯೂಸು ಇವ್ರ ಚಾನಲಲ್ಲಿ ಬರುತ್ತೆ. ಇದೊಂದು ಚಾನಲ್ ಆಯಿತಾ ಎಕ್ಸಾಂಪಲ್ಗೆ. ಇನ್ನೊಂದು ಚಾನಲ್ಲು ನಾನು ನಿಮ್ಗೆ ಹೇಳ್ತೀನಿ, ನಿತಿನ್ ಪುಕ್ಲೆ ಅಂದ್ಬಿಟ್ಟು ಇವ್ರ ಚಾನಲ್ಲು ನಾನು ನೋಡಿದೆ. 1 ವರ್ಷ 2 ವರ್ಷ ಮುಂಚೆ ಇವ್ರ ಚಾನಲಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಬರ್ತಾಯಿತ್ತು. ಆ್ಯಂಡ್ ಇವ್ರದ್ದು ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸು ಇದ್ದಾರೆ. ಆ್ಯಂಡ್ ಲಕ್ಕಿ ಲಿಕೇಶನ್ ಅದು ಕೂಡ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದೆ, ಬಟ್ ವ್ಯೂಸ್ ಏನಿದೆ ಕಮ್ಮಿ ಬರುತ್ತೆ. ಏನು ರೀಸನಿಂದ ವ್ಯೂಸ್ ಬಂದುಬಿಟ್ಟು ಕಮ್ಮಿ ಬರುತ್ತೆ ಅಂದರೆ ಲೈಕ್ ನೋಡಿ, ಈಗ 1 ವರ್ಷ 2 ವರ್ಷ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರು, ಓಕೆನಾ, ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಈಗ ಆ ಚಾನಲ್ ಬಂದುಬಿಟ್ಟು ಆ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಮಾಡಿದ್ದಾರೆ ಔಟ್ಡೇಟ್ ಆಗಿದ್ದಾರೆ. ಔಟ್ಡೇಟ್ ಅಂದರೆ ಏನು, ಈಗ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಡೆಡ್ ಆಗೋದು. ಯಾವ ಥರ ಸಬ್ಸ್ಕ್ರೈಬರ್ಸ್ ಡೆಡ್ ಆಗ್ತಾರೆ, ಈಗ ನೋಡಿ, ಆಗ ಏನು ಆಡಿಯನ್ಸ್ ಇದ್ದರು, ಏನು ಸಬ್ಸ್ಕ್ರೈಬರ್ಸ್ ಇದ್ದರು, ಆ ಸಬ್ಸ್ಕ್ರೈಬರ್ಸ್ಗೆ ಯೂಟ್ಯೂಬಲ್ಲಿ ಇಂಟ್ರೆಸ್ಟ್ ಇತ್ತು, ಏನಾದರೂ ಕಲಿಬೇಕಂತ ಇಂಟ್ರೆಸ್ಟ್ ಇತ್ತು. ಏನೋ ಒಂದು ರೀಸನಿಂದ ಆ ಯೂಟ್ಯೂಬರ್ಗೆ ಇಂಟ್ರೆಸ್ಟ್ ಹೋಗೋಯಿತು, ಇಲ್ಲಾಂದರೆ ಆ ಯೂಟ್ಯೂಬರ್ ಏನು ನನಗೆ ಯೂಟ್ಯೂಬ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡೋಕ್ಕೆ ಹೋಗಿರ್ಬೋದು, ಇಲ್ಲಾಂದರೆ ಬೇರೆ ಏನಾದರೂ ರೀಸನ್ ಇರ್ಬೋದು. ಆ ಕಾರಣದಿಂದ ಏನಾಗುತ್ತೆ, ಅವ್ರ ಚಾನಲಲ್ಲಿ ಆ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಡೆಡ್ ಆಗಿಬಿಡ್ತಾರೆ, ಓಕೆನಾ. ಆ್ಯಕ್ಟಿವ್ ಇರಲ್ಲ ಅವರು, ಓಕೆನಾ. ಯೂಟ್ಯೂಬಲ್ಲಿ ಅವ್ರ ವೀಡಿಯೋಸ್ಗಳನ್ನ ನೋಡಲ್ಲ, ಸಬ್ಸ್ಕ್ರೈಬ್ ಅಂತ ಮಾಡಿ ಇಟ್ಕೊಂಡಿರ್ತಾರೆ, ಬಟ್ ಅವ್ರ ವೀಡಿಯೋಸ್ಗಳು ನೋಡಲ್ಲ. ಆ್ಯಂಡ್ ಇಲ್ಲಾಂದರೆ ಅವ್ರು ಯೂಟ್ಯೂಬ್ಗೆ ಬರಲ್ಲ, ಇಲ್ಲಾಂದರೆ ಬೇರೆ ID ಲಾಗಿನ್ ಮಾಡ್ಕೊಂಡಿರ್ತಾರೆ, ಇಲ್ಲ ಅಂದರೆ ಅವ್ರದ್ದು ID ಏನಾದರೂ ಆಗಿಬಿಟ್ಟಿರುತ್ತೆ, ಲೈಕ್ ಡಿಲೀಟ್ ಆಗಿಬಿಡುತ್ತೆ, ಇಲ್ಲ ಫೋನ್ ಏನಾದರೂ ಚೇಂಜ್ ಮಾಡಿರ್ತಾರೆ. ಸಬ್ಸ್ಕ್ರೈಬ್ ಅಂತೂ ಮಾಡಿಟ್ಟಿರ್ತಾರೆ, ಸಬ್ಸ್ಕ್ರೈಬ್ ಅಂತೂ ಹೆಂಗಿರುತ್ತೋ ಹಾಗೆ ಇರುತ್ತೆ. ಬಟ್ ಆ ರೀಸನಿಂದ ಏನಿರುತ್ತೆ, ಆ ಸಬ್ಸ್ಕ್ರೈಬರ್ ಏನಾದರೂ ಈಗ ನಾನು ಹೇಳಿದ್ನಲ್ಲ ರೀಸನ್ಸ್, ಈಗ ಆ ಕಾರಣದಿಂದ ಅವ್ರ ಸಬ್ಸ್ಕ್ರೈಬರ್ ಏನಿರುತ್ತೆ ಡೆಡ್ ಆಗಿರುತ್ತೆ ಈ ಚಾನಲ್ಗೆ, ಓಕೆನಾ. ಸೊ ಈ ಚಾನಲ್ ಈಗ ಈ ಕಡೆ ಸಬ್ಸ್ಕ್ರೈಬರ್ಸ್ ಡೆಡ್ ಆಗ್ತಾ ಹೋದರೆ, ಈ ಕಡೆ ಬೇರೆ ಸಬ್ಸ್ಕ್ರೈಬರ್ಸ್ ನ್ಯೂ ಸಬ್ಸ್ಕ್ರೈಬರ್ಸ್ ಜಾಯ್ನ್ ಆಗ್ತಾಯಿದ್ರೆ ಅವ್ರದ್ದು ವ್ಯೂಸ್ ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ, ಓಕೆನಾ. ಇದೇ ಸೈಕಲ್ ಬಂದುಬಿಟ್ಟು ಯೂಟ್ಯೂಬಲ್ಲಿ ನಡೆಯೋದು, ಓಕೆನಾ. ಸಬ್ಸ್ಕ್ರೈಬರ್ಸ್ ಡೆಡ್ ಆಗ್ತಾ ಇರ್ತಾರೆ, ಮತ್ತು ನ್ಯೂ ಸಬ್ಸ್ಕ್ರೈಬರ್ಸ್ ಜಾಯ್ನ್ ಆಗ್ತಾ ಇರ್ತಾರೆ, ಓಕೆನಾ. ಈಗ ನೋಡಿ, ಈಗ ಈ ಚಾನಲಲ್ಲಿ ಏನಕ್ಕೆ
ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದು ವ್ಯೂಸ್ ಕಮ್ಮಿ ಬರುತ್ತಂದರೆ ಲೈಕ್ ಈಗ ಈ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಡೆಡ್ ಆಗ್ತಾ ಇರ್ತಾರೆ, ಬೇರೆ ಕಡೆಯಿಂದ ಏನಾಗ್ತಾ ಇರುತ್ತೆ ಸಬ್ಸ್ಕ್ರೈಬರ್ಸ್ ಜಾಯಿನ್ ಆಗ್ತಾ ಇರಲ್ಲ ಅವ್ರಿಗೆ. ಓಕೆನಾ, ಅವ್ರಿಗೆ ವೀಡಿಯೋದಲ್ಲಿ ಇಂಟ್ರೆಸ್ಟ್ ಇರಲ್ಲ ಆಡಿಯನ್ಸ್ಗಳಿಗೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲ್ಲ. ವಿಡಿಯೋ ಅಂತ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಓಕೆನಾ, ಸೊ ಈ ಕಾರಣದಿಂದ ಏನಾಗ್ತಾ ಇರುತ್ತೆ ಅವ್ರದ್ದು ಸಬ್ಸ್ಕ್ರೈಬರು ಗೇನ್ ಆಗಲ್ಲ, ಪ್ಲಸ್ ವ್ಯೂಸು ಬರಲ್ಲ. ಸೊ ಕೆಲವೊಂದು ಆಡಿಯನ್ಸ್ಗಳಿಗೆ ಆ ವೀಡಿಯೋಸ್ಗಳನ್ನ ನೋಡಲ್ಲ, ಅವರು ಆಡಿಯನ್ಸ್ ಡಿಮಾಂಡಲ್ಲಿ ವೀಡಿಯೋಸ್ಗಳನ್ನ ಮಾಡಲ್ಲ, ಬೇರೆ ಟೈಪ್ ವೀಡಿಯೋ ಮಾಡ್ತಾರೆ, ಲೈಕ್ ಆಡಿಯನ್ಸ್ಗೆ ಇಷ್ಟ ಇರಲ್ಲ ನೋಡೋದಕ್ಕೆ. ಓಕೆನಾ, ಈ ಕಂಡೀಷನಲ್ಲೂ ಏನಾಗುತ್ತೆ ಅವ್ರದ್ದು ವ್ಯೂಸ್ ಡೌನ್ ಪ್ರಾಬ್ಲಮ್ ಇರುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದು ಕಮ್ಮಿ ವ್ಯೂಸ್ ಬರುತ್ತೆ. ಓಕೆನಾ, ಬೈ ಚಾನ್ಸ್ ಅವರು ಇದನ್ನು ಯಾವ ಥರ ಸರಿ ಮಾಡ್ಬೋದಂದರೆ ಅವ್ರದ್ದು ಚಾನಲ್ ಡೆಡ್ ಅಂತೂ ಏನಾಗಿರಲ್ಲ, ಅದು ಚಾನಲ್ ಯಾವ ಥರ ಸರಿ ಮಾಡ್ಬೋದಂದರೆ ಲೈಕ್ ಟ್ರೆಂಡಿಂಗ್ ಟಾಪಿಕಲ್ಲಿ ಏನಾದರೂ ವೀಡಿಯೋಸ್ಗಳನ್ನ ಮಾಡಿ, ಇಲ್ಲ ಆಡಿಯನ್ಸ್ ಡಿಮ್ಯಾಂಡ್ಗಳಲ್ಲಿ ಏನಾದರೂ ವಿಡಿಯೋಸ್ ಮಾಡಿದರೆ ಆಗ ಏನಾಗುತ್ತೆ ಅವ್ರದ್ದು ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಿರ್ತಾರೆ ಆ್ಯಂಡ್ ವ್ಯೂಸು ಚೆನ್ನಾಗಿ ಬರುತ್ತೆ. ಈ ಕಡೆ ಡೆಡ್ ಸಬ್ಸ್ಕ್ರೈಬರ್ ಹೋಗ್ತಾ ಇದ್ದರೆ ಈ ಕಡೆ ಹೊಸ ಸಬ್ಸ್ಕ್ರೈಬರ್ ಜಾಯ್ನಿಂಗ್ ಆಗ್ತಾ ಇರ್ತಾರೆ. ಓಕೆನಾ ಗೈಸ್, ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅವ್ರದ್ದು ಚಾನಲ್ ಡೆಡ್ ಆಗಲ್ಲ, ಯಾರ್ದು ಚಾನಲ್ ಡೆಡ್ ಆಗಲ್ಲ, ವ್ಯೂಸ್ ಸಬ್ಸ್ಕ್ರೈಬರ್ಸ್ ಏನಿರುತ್ತೆ ಅದು ಬ್ಯಾಲೆನ್ಸ್ ಆಗೇ ಇರುತ್ತೆ, ಈ ಸೈಕಲ್ ನಡೀತಾನೆ ಇರುತ್ತೆ. ಬಟ್ ಅವರು ಆಡಿಯನ್ಸ್ಗೆ ಇಷ್ಟ ಇಲ್ದಿರೋ ಟಾಪಿಕಲ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ ಅವ್ರದ್ದು ಈ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಡೆಡ್ ಆಗ್ತಾ ಇರ್ತಾರೆ ಆ್ಯಂಡ್ ಈ ಕಡೆಯಿಂದ ಸಬ್ಸ್ಕ್ರೈಬರ್ ಜಾಯ್ನ್ ಆಗ್ತಾ ಇರಲ್ಲ, ಡೆಡ್ ಆಗ್ತಾ ಹೋಗುತ್ತೆ ಬಟ್ ವ್ಯೂಸ್ ಡ್ರೌನ್ ಪ್ರಾಬ್ಲಮ್ ಏನಾಗುತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ, ಸೊ ಮೇಕ್ ಶೋರ್ ಯಾರ್ದೆಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಲಕ್ಷಗಟ್ಟಲೆ, ಸೊ ಅವರುಗಳು ಏನು ಮಾಡಿ ಅಂದರೆ ಲೈಕ್ ಏನಾದರೂ ಆಡಿಯನ್ಸ್ ಡಿಮ್ಯಾಂಡ್ ವೀಡಿಯೋಸ್ಗಳನ್ನ ಮಾಡಿ ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಲೈಕ್ ಟ್ರೆಂಡಿಂಗ್ ಟಾಪಿಕಲ್ಲಿ ಮಾಡಿ. ಓಕೆನಾ, ವೀಡಿಯೋಸ್ಗಳು ಟ್ರೆಂಡಿಂಗ್ ಟಾಪಿಕಲ್ಲಿ ಮಾಡಿ, ಆಗೇನಾಗುತ್ತೆ ನಿಮ್ಮದು ವ್ಯೂಸು ಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರು ಬ್ಯಾಲೆನ್ಸ್ ಆಗುತ್ತೆ. ಡೆಡ್ ಆಗ್ತಾ ಹೋದರೆ ನ್ಯೂ ಸಬ್ಸ್ಕ್ರೈಬರ್ಸ್ ಏನಾಗ್ತಾರೆ ಜಾಯಿನ್ ಆಗ್ತಾ ಹೋಗ್ತಾರೆ. ಓಕೆನಾ ಗೈಸ್, ಸೊ ಇದಾಯಿತು ನಮ್ಮದು ಮೊದಲನೇ ಕೇಸು. ಸೊ ಎರಡನೇ ಕೇಸಲ್ಲಿ ಏನಂದರೆ ಲೈಕ್ ಜಾಸ್ತಿ ಅವ್ರಿಗೆ ಸಬ್ಸ್ಕ್ರೈಬರ್ಸು ಇರಲ್ಲ ಆ್ಯಂಡ್ ವ್ಯೂಸು ಕೂಡ ಕಮ್ಮಿ ಬರ್ತಾ ಇರುತ್ತೆ, ಲೈಕ್ 100, 200, 1000 ಇದ್ರ ಒಳಗಡೆನೇ ವ್ಯೂಸ್ ಬರ್ತಾ ಇರುತ್ತೆ, ಅದ್ರ ಮೇಲೆ ದಾಟೋದೇ ಇಲ್ಲ ವ್ಯೂಸು. ಎಷ್ಟೇ ವೀಡಿಯೋಸ್ ಹಾಕ್ಬಿಟ್ಲಿ 100, 200, 300 ಎಷ್ಟೇ ವೀಡಿಯೋಸ್ ಹಾಕಿದ್ರೂ ಅವ್ರದ್ದು ಏನಾಗ್ತಾ ಇರುತ್ತೆ ಇದೇ ಬಂದುಬಿಟ್ಟು ನಡೀತಾ ಇರುತ್ತೆ, ಇದೇ ಸೈಕಲ್ ನಡೀತಾ ಇರುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ ಕೂಡ ಜಾಯ್ನ್ ಆಗ್ತಾ ಇರಲ್ಲ. ಸೊ ಏನು ರೀಸನಿಂದ ನಿಮಗೂ ಕೂಡ ನಾನು ಇದನ್ನೇ ಹೇಳೋದು, ಏನು ಮಾಡಿ ಅಂದರೆ ನೀವು ಟ್ರೆಂಡಿಂಗ್ ಟಾಪಿಕಲ್ ವೀಡಿಯೋಸ್ಗಳನ್ನ ಮಾಡಿ, ಇಲ್ಲ ನಿಮ್ಮ ಕಾಂಪಿಟೇಟರ್ ದೊಡ್ಡ ಯೂಟ್ಯೂಬರ್ಸ್ ಯಾರು ಇರ್ತಾರೆ ನಿಮ್ಮ ಕಾಂಪಿಟೇಟರ್ ಅಂದರೆ ನಿಮ್ಮ ಕ್ಯಾಟಗರಿಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಅವ್ರನ್ನ ಫಾಲೋ ಅಪ್ ಮಾಡಿ, ಅವ್ರ ವೀಡಿಯೋಸ್ಗಳು ಯಾವ ಥರ ವೈರಲ್ ಆಗ್ತಿದೆ ಅದನ್ನು ನೋಡಿ ಆ್ಯಂಡ್ ಅವ್ರ ಟೈಪ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ, ನೀವು ಒಂದು ವೀಡಿಯೋ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಮಾಡಲೇಬೇಕು ನಿಮ್ಮ ಚಾನಲಲ್ಲಿ ಚೆನ್ನಾಗಿ ವ್ಯೂಸ್ ಬರಬೇಕಂದ್ರೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಗೇನ್ ಆಗಬೇಕಂದ್ರೆ ಆ್ಯಂಡ್ ಮುಂದೆ ನಿಮ್ಮ ವೀಡಿಯೋ ಬಂದುಬಿಟ್ಟು ಓಡಬೇಕಂದ್ರೆ ಏನು ಮಾಡಬೇಕು, ನಿಮ್ಮದು ಯಾವುದಾದ್ರೂ ಒಂದು ವೀಡಿಯೋ ಬಂದುಬಿಟ್ಟು ವೈರಲ್ ಮಾಡಲೇಬೇಕು. ಆಗ ಹೋಗಿ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಮಾಡಬೇಕಂದ್ರೆ ಲಕ್ಷಗಟ್ಟಲೆ ವ್ಯೂಸ್ ಬರಬೇಕಂತ ನಿಮಗೆ ಏನು ಅವಶ್ಯಕತೆ ಇಲ್ಲ. ಲೈಕ್ ಅಂದ್ಕೊಳ್ಳಿ, ಈಗ ನೀವು ಯಾವುದಾದ್ರೂ ನಿಮ್ಮ ಡೈಲಿ ವೀಡಿಯೋಸಲ್ಲಿ 100, 200 ಇಲ್ಲ 1000 ಒಳಗಡೆ ವ್ಯೂಸ್ ಬರ್ತಾ ಇದ್ದರೆ ನೆಕ್ಸ್ಟ್ ಡೇ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ 1000, 20,000 ಈ ಥರ ವ್ಯೂಸ್ ಬಂದಿದ್ದರೆ ಅದೇ ಥರ ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡಿ. ಅದೇ ಥರ ನೀವು ವೀಡಿಯೋಸ್ನ ಹಾಕಿದರೆ ಆಗೇನಾಗುತ್ತೆ ನಿಮಗೆ ಮುಂದಕ್ಕೆ ಹೋಗಿ ಮತ್ತೆ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಈಗ 10,000 ಸಿಕ್ಕಿದ್ರೆ ಇದರಲ್ಲಿ ಅಟ್ಲೀಸ್ಟ್ 5,000 ವ್ಯೂಸ್ ಆದರೂ ನಿಮಗೆ ಸಿಗುತ್ತೆ. ಓಕೆನಾ, ಆಡಿಯನ್ಸ್ ಡಿಮ್ಯಾಂಡಲ್ಲಿ ವಿಡಿಯೋ ಮಾಡಿ ಆ್ಯಂಡ್ ನಿಮ್ಮ ಕಾಂಪಿಟೇಟರ್ನ ಫಾಲೋ ಅಪ್ ಮಾಡಿದರೆ ಏನಾಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ ಆ್ಯಂಡ್ ಇದ್ರ ಜೊತೆಗೆ ನಿಮ್ಮದು ವ್ಯೂಸು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ನಿಮ್ಮ ವಾಚ್ ಟೈಮ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಆಗುತ್ತೆ, ಮಾನಿಟೈಸೇಷನ್ನು ಆಗುತ್ತೆ, ಮುಂದಕ್ಕೆ ನಿಮ್ಮ ವೀಡಿಯೋಸಲ್ಲಿ ವ್ಯೂಸು ಬರೋ ಚಾನ್ಸಸ್ ಇರುತ್ತೆ. ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಮಾಡಲೇಬೇಕು ನಿಮ್ಮ ಚಾನಲಲ್ಲಿ ವ್ಯೂಸ್ ಬರಬೇಕಂದ್ರೆ. ಓಕೆನಾ, ವೈರಲ್ ಮಾಡಬೇಕಂದ್ರೆ ನಿಮಗೆ ಕಷ್ಟ ಸ್ವಲ್ಪ ಪಡಬೇಕು. ಏನು ಕಷ್ಟಪಡಬೇಕು, ನಿಮ್ಮ ಕಾಂಪಿಟೇಟರ್ ಯಾರಿರ್ತಾರೆ ಅವ್ರನ್ನ ಫಾಲೋ ಮಾಡಿ, ಅವ್ರ ಥರ ಮಾಡೋಕ್ಕಾಗಿಲ್ಲ ಅಂದ್ರೂ ಅವ್ರದ್ದು 1, 2, 3, 4 ಪಾಯಿಂಟ್ಸ್ಗಳನ್ನ ನೀವು ತಿಳ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಂಡು ಆಗ ನೀವು ಅದನ್ನು ಫಾಲೋ ಅಪ್ ಮಾಡ್ತಾ ಹೋದರೆ ಆಗೇನಾಗುತ್ತೆ ನಿಮ್ಮ ಚಾನಲಲ್ಲಿ ವ್ಯೂಸು ಬರುತ್ತೆ. ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗುತ್ತೆ, ಆಗ ಒಂದು ವೀಡಿಯೋ ವೈರಲ್ ಆದಾಗ ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಅದೇ ಥರ ಅಂದರೆ ಸೇಮ್ ಅದನ್ನೇ ತೆಗೆದು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೇ ವೀಡಿಯೋ ಪೋಸ್ಟ್ ಮಾಡೋದಲ್ಲ. ಓಕೆನಾ, ಇದರಿಂದ ರಿಪೀಟೆಡ್ ಕಾಂಟೆಂಟ್ ಬರುತ್ತೆ. ಸೊ ಅದೇ ಥರ ವೀಡಿಯೋ ಅಂದರೆ ಲೈಕ್ ಒಂದು ಸ್ವಲ್ಪ ಥಂಬ್ನೇಲ್ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿ ಆ್ಯಂಡ್ ಟೈಟಲ್ ಏನಿರುತ್ತೆ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ಮಾಡಿದರೆ ಏನಾಗುತ್ತೆ, ಅದೇ ಥರ ವೀಡಿಯೋ ಏನಾದರೂ ನೀವು ಮಾಡಿದರೆ ಅದರಲ್ಲೂ ಕೂಡ ಜಾಸ್ತಿ ವ್ಯೂಸ್ ನೋಡೋಕ್ಕೆ ಸಿಗ್ಬೋದು. ಓಕೆನಾ ಗೈಸ್, ಆ್ಯಂಡ್ ಕರೆಕ್ಟ್ ಟೈಮಿಂಗ್ ಮೇಂಟೈನ್ ಮಾಡಿ. ಟೈಮಿಂಗ್ ಅಂದರೆ ಈಗ ಒಂದಿನ ಯಾವುದಾದ್ರೂ ಒಂದು ಟೈಮಲ್ಲಿ ಹಾಕಿದರೆ ನೆಕ್ಸ್ಟ್ ದಿನ
ಸೇಮ್ ಅದೇ ಟೈಮಲ್ಲಿ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಕೆಲವೊಬ್ರು ಯಾವ್ಯಾವಾಗ ಇಷ್ಟ ಬಂದಿದ್ದ ಟೈಮಿಗೆಲ್ಲ ಪೋಸ್ಟ್ ಮಾಡ್ತೀರಾ ವೀಡಿಯೋಸ್ಗಳನ್ನ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಈಗ ಒಂದು ಟೈಮಿಂಗ್ನ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಈವ್ನಿಂಗಲ್ಲಿ ನೀವು ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ರೆ ಈವ್ನಿಂಗ್ 5 o'clock, ನೆಕ್ಸ್ಟ್ ಡೇ ಈವ್ನಿಂಗ್ 5 o'clock ನಿಮ್ಮ ವಿಡಿಯೋ ಬಂದಿರಲೇಬೇಕು, ಪೋಸ್ಟ್ ಆಗಿರಲೇಬೇಕು. ಆ್ಯಂಡ್ ಜಾಸ್ತಿ ಗ್ಯಾಪ್ಸ್ಗಳು ಕೊಡಬೇಡಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಡೈಲಿ ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡ್ತಿದ್ರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ. ಆ್ಯಂಡ್ 2 daysಗೆ ಒಂದ್ಸಲ ಮಾಡ್ತಾಯಿದ್ರೆ 2 daysಗೆ ಒಂದ್ಸಲ ಮಾಡಿ. ವೀಕ್ಲಿ ಒನ್ಸ್ ಹಾಕ್ತಾಯಿದ್ರೆ ವೀಕ್ಲಿ ಒಂದು ವೀಡಿಯೋ ನಿಮ್ಗೆ ಬರಲೇಬೇಕು. ಈ ಥರ ನೀವು ಫಾಲೋ ಮಾಡಿದರೆ, ಕನ್ಸಿಸ್ಟೆನ್ಸಿ ಏನಿದೆ ಅದನ್ನು ಫಾಲೋ ಅಪ್ ಮಾಡಿದರೆ ನಿಮ್ಮ ವಿಡಿಯೋ 100% ವೈರಲ್ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ. ಆ್ಯಂಡ್ ನಿಮ್ಮದು ಏನು ಪ್ರಾಬ್ಲಮ್ ಇದೆ, ವ್ಯೂಸ್ ಡೌನ್ ಪ್ರಾಬ್ಲಮ್ ಇದೆ 100-200, ಇದು ಇನ್ಕ್ರೀಸ್ ಸಿಗುತ್ತೆ ನಿಮಗೆ. ಓಕೆನಾ? ಏನು ನಿಮಗೆ ಇದು 1000 ಒಳಗೆ ಸಿಗ್ತಾಯಿತ್ತು ವ್ಯೂಸು, ಅದಕ್ಕಿಂತ ಜಾಸ್ತಿ ವ್ಯೂಸ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲ ಫಾಲೋ ಅಪ್ ಮಾಡಿದರೆ ನೀವು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಅಂತೂ ನಿಮ್ಮ ಮೈಂಡಲ್ಲಿ ಏನಾದರೂ ಕ್ವಶನ್ ಏನಾದರೂ ಓಡ್ತಾ ಇದ್ದರೆ ನನಗೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನಿಮ್ಮ ಡೌಟ್ಸು ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.